ಬೆಂಗಳೂರು ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರ ಒಂದು ಚಿಕ್ಕ ಹಳ್ಳಿ. ಈ ಹಳ್ಳಿಯಲ್ಲೇ 1908ನೇ ಇಸ್ವಿ ಏಪ್ರಿಲ್ 1ರಂದು ಶ್ರೀ ಶಿವಕುಮಾರ ಸ್ವಾಮೀಜಿ ಹುಟ್ಟಿದ್ದು. ವೀರಾಪುರದ ಪಟೇಲ ಹೊನ್ನಪ್ಪ ಹಾಗೂ ಗಂಗಮ್ಮ ದಂಪತಿಗಳಿಗೆ ಒಟ್ಟು 13 ಮಕ್ಕಳು, 8 ಮಂದಿ ಪುತ್ರರು, 5 ಪುತ್ರಿಯರು. ಕೊನೆಯ ಪುತ್ರರತ್ನವಾಗಿ ಜನಿಸಿದವರೇ ಶಿವಣ್ಣ. ಬಾಲಕ ಶಿವಣ್ಣ ಅಪಾರ ತುಂಟನಾಗಿದ್ದ. ತಂದೆ ವಾಚಿಸುತ್ತಿದ್ದ ಕಾವ್ಯವನ್ನು ತೊದಲು ನುಡಿಯಿಂದ ಅನುಕರಿಸುತ್ತಿದ್ದ. ಬಾಲಕ ಶಿವಣ್ಣನ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ತಾಯಿ ಗಂಗಮ್ಮ ಬೀರಿದ ಪ್ರಭಾವ ಅಪಾರ. ದೈವಭಕ್ತಿ, ಸಂಸ್ಕಾರವಂತ ನಡವಳಿಕೆ, ವಿಧೇಯತೆ, ಚುರುಕುತನ ಎಲ್ಲವೂ ತಾಯಿಯ ಬಳುವಳಿ. ವೀರಾಪುರದಿಂದ 3 ಮೈಲಿ ದೂರ ಇರುವ ಶಿವಗಂಗೆ ಬೆಟ್ಟಕ್ಕೆ ಆಗಾಗ ಅವನೊಂದಿಗೆ ಹೋಗಲೇಬೇಕು. ಅಲ್ಲಿನ ಪ್ರಕೃತಿಯ ಭವ್ಯತೆ, ದೂರದಲ್ಲಿ ಕಾಣುವ ಸಿದ್ಧಗಂಗಾ ಬೆಟ್ಟ ವಿಶೇಷ ಆಕರ್ಷಣೆಯಾಗಿದ್ದವು. ತಂದೆ ಹೊನ್ನಪ್ಪರವರ ನ್ಯಾಯನಿಷ್ಠುರತೆ, ಧೈರ್ಯ, ಪಾಂಡಿತ್ಯ, ದಾಸೋಹ ಭಾವ, ಪರೋಪಕಾರ ಗುಣ ಕಂಡು ತಾನೂ ಅವರಂತೆ ಆಗಬೇಕು ಎಂದುಕೊಂಡಿದ್ದ ಶಿವಣ್ಣ ವೀರಾಪುರದ ಕೂಲಿ ಮಠದಲ್ಲಿ ಶಿವಣ್ಣನ ಪ್ರಾಥಮಿಕ ವಿದ್ಯಾಭ್ಯಾಸ ಆರಂಭ ಆಯಿತು. ನಂತರ ಪಕ್ಕದ ಪಾಲನಹಳ್ಳಿಯಲ್ಲಿ ಮುಂದುವರಿಸಿದ. 4ನೇ ತರಗತಿ ಮುಗಿಯುವ ಹೊತ್ತಿಗೆ ಜೀವನದಲ್ಲಿ ಘೋರ ಆಘಾತ ಎದುರಾಯಿತು. ಅದು ತಾಯಿಯ ಸಾವು. 1922ರಲ್ಲಿ ತುಮಕೂರಿಗೆ ಬಂದ ಶಿವಣ್ಣ ಅಲ್ಲಿನ ಸರ್ಕಾರಿ ಹೈಸ್ಕೂಲಿಗೆ ಸೇರಿದ. ಒಂದು ಕೊಠಡಿಯನ್ನು ಬಾಡಿಗೆಗೆ ಹಿಡಿದು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡುತ್ತಾ ಹೈಸ್ಕೂಲು ವಿದ್ಯಾಭ್ಯಾಸ ಮುಂದುವರಿಸಿದ. ಆಗಲೇ ಸಿದ್ಧಗಂಗಾ ಕ್ಷೇತ್ರದ ನಿಕಟ ಪರಿಚಯ ಶಿವಣ್ಣನಿಗೆ ಆಗತೊಡಗಿತು. ಆಗಾಗ ಸಿದ್ಧಗಂಗೆಯ ಭೇಟಿ ಮಾಮೂಲಾಯಿತು. ದಿನ ಕಳೆದಂತೆ ಶಿವಣ್ಣನಿಗೆ ಸಿದ್ಧಗಂಗೆಯ ಮೇಲಿನ ಮಮತೆ ಅಧಿಕವಾಗತೊಡಗಿತು. ಉದ್ಧಾನಯತಿಗಳ ಉತ್ತರಾಧಿಕಾರಿ ಶ್ರೀ ಮರುಳಾರಾಧ್ಯರು ಆಪ್ತರಾದರು. ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಮುಗಿಸಿದ ಶಿವಣ್ಣನಿಗೆ ಒಬ್ಬನೇ ಕೊಠಡಿಯಲ್ಲಿ ಇರುವುದು ಕಷ್ಟವಾಯಿತು. ಶಿವಣ್ಣ ಸಿದ್ಧಗಂಗಾ ಮಠದಲ್ಲಿ ಉದ್ಧಾನಯತಿಗಳು ಆರಂಭಿಸಿದ್ದ ವಸತಿ ಶಿಕ್ಷಣ ವ್ಯವಸ್ಥೆಯ ಪ್ರಯೋಜನ ಪಡೆಯಬೇಕೆಂದು ಆಸೆಪಟ್ಟಿದ್ದ. ಪ್ರವೇಶ ಸಿಗದೆ ತೊಳಲಾಡಿದ್ದು. 4 ತಿಂಗಳ ನಂತರ ಯತಿಗಳು ಶಿವಣ್ಣನಿಗೆ ಪ್ರವೇಶ ನೀಡಿದ್ದು. ಅದಾದ 4 ತಿಂಗಳೊಳಗೆ ಶಿವಣ್ಣ ತನ್ನ ನಡವಳಿಕೆಯಿಂದ ಮಠದಲ್ಲಿ ಜನಪ್ರಿಯರಾಗಿದ್ದು. ಕಾಲಚಕ್ರ ಸರಿದಂತೆ ಆ ಮಠಾಧೀಶರೇ ಆಗಿದ್ದು ಈಗ ಇತಿಹಾಸ. ಶಿವಣ್ಣ ಶ್ರೀ ಶಿವಕುಮಾರ ಸ್ವಾಮೀಜಿಯಾಗಿ ದೀಕ್ಷೆ ಪಡೆದು ತನು ಮನ ಧನವನ್ನು ಸಮಾಜದ ಉನ್ನತಿಗೆ ಸವೆಸಿ ಶತಮಾನ ಕಳೆದರೂ ಚಟುವಟಿಕೆ ಚಿಲುಮೆಯಾಗಿ ಆಸ್ತಿಕರಿಗೆ ಮಾರ್ಗದರ್ಶಕರಾಗಿ ದೇಶದ ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕ್ಷಿತಿಜದಲ್ಲಿ ಸದಾ ಬೆಳಗುವ ನಕ್ಷತ್ರವಾಗಿ ಮಿನುಗುತ್ತಿರುವುದು ಸೂರ್ಯನಷ್ಟೇ ಪ್ರಖರ ಸತ್ಯ.